ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೃಜನ್ ಕಾಲ್ ಮಾಡಿ ನೋಡಿ ಇನ್ನೂ ಎಷ್ಟೊತ್ತು ಅಂತ ಕೇಳಿ. ಸರಿ ಮೇಡಮ್, ಮಾಡ್ತೀನಿ. ಮಗ ಎಲ್ಲೋ ಇದೆಯಾ? ನಾವು ನಿನಗೆ ವೆಯ್ಟ್ ಮಾಡ್ತಿದ್ದೀವಿ. ಹೌದಾ? ಸರಿ, ಬೇಗ ಬಾ ಮೇಡಮ್. ನಂದು 2 ನಿಮಿಷ ಬರ್ತಾನೆ. ಅರೆ, ಅವನೇ ಬಂದ ನೋಡಿ ಮೇಡಮ್. ನಾನು ಹೇಳ್ತಿದ್ನಲ್ಲ, ಇವನೇ ನನ್ನ ಫ್ರೆಂಡು. ಹಾಯ್ ಮಗ, ಬರೋ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ ಮಗ, ನೀನು ಬಂದಿಯಲ್ಲ ಅದೇ ಖುಷಿ. ಸರಿ, ತಗೋಯ್ತೇನೆ ಮಗ. ನನಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅರ್ಜೆಂಟ್ ಆಗೋ ಕೆಲಸ ಅಲ್ಲ ಇದು. ಸರ್ವರಿಂದ ಡಾಟಾನ ತೆಗೆದು ನೋಡ್ಬೇಕಾಗತ್ತೆ. ಅದು ಅಲ್ಲದೆ ನನ್ನ ಮಾಮೂಲಿ ಕೆಲಸದ ಜೊತೆ ಇದನ್ನು ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯತ್ತೆ. ಪರವಾಗಿಲ್ಲ ಮಗ, ನೀನು ಟೈಮ್ ತಗೋ. ಆದರೆ ಈ ಕೆಲಸ ನೀನು ಮಾಡಿಕೊಡು. ನಿನ್ನೇ ನಂಬ್ಕೊಂಡು ಬಂದಿದ್ದೀವಿ. ನಿನ್ನ ಹೆಲ್ಪ್ ಬೇಕೇ ಬೇಕು ನನಗಿವಾಗ. ಸರಿ ಮಗ, ಆ್ಯಕ್ಚುಲಿ ನಾನು ಈ ಕೆಲಸನ ಮಾಡಬಾರ್ದು. ಬಟ್ ನೀನು ಹೇಳ್ತಿದ್ಯಾ ಒಳ್ಳೆ ಕೆಲಸಕ್ಕೆ ಯೂಸ್ ಆಗತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಹೇಗೋ ಡೇಟನ್ನು ಮಿಸ್ಯೂಸ್ ಮಾಡ್ಕೋತಾ ಇಲ್ವಲ್ಲ, ನನಗೇನು ಸಮಸ್ಯೆ ಇಲ್ಲ. ನಾನು ಇದನ್ನು ಮಾಡಿಕೊಡ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ಈಗ ಜಾಸ್ತಿ ಏನಲ್ಲ, ಒಂದು 3 to 4 ಅವರ್ ಅಷ್ಟೇ. ನಾನು ನೋಡಿ ಹೇಳ್ತೀನಿ. ಇದ್ರ ರಿಲೇಟೆಡ್ ಫೋಟೋಸ್ ಮತ್ತು ವೀಡಿಯೋಸ್ ಸಿಕ್ಕಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫೋಟೋಸ್ ವಿಡಿಯೋಸಾ? ಹಾಂ ಮೇಡಮ್, ಇದನ್ನು ಎಲ್ಲಿಂದ ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. CCTV ಫುಟೇಜ್ ಇರುತ್ತಲ್ವಾ, ಅಲ್ಲಿ ಸಿಕ್ಕಿದ್ರೆ ನಿಮ್ಗೆ ಅರ್ಧ ಕೆಲಸ ಮುಗ್ದ ಹಾಗೆ. ನೋಡ್ತೀನಿ, ಚೆಕ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಸರಿ ಮಗ, ನೀನು ಕಾಲ್ ಮಾಡಿ ನಾವು ಬರ್ತೀವಿ. ಸರಿ, ಬಾಯ್. ಮೇಡಮ್, ಅವನೇ ಹೇಳ್ತಿದ್ದಾನೆ ಕೆಲಸ ಆಗೋಕ್ಕೆ ಇನ್ನೂ 2-3 ಅವರ್ ಆಗುತ್ತೆ ಅಂತ. ಅಲ್ಲಿವರೆಗೂ ಏನು ಮಾಡೋದು ಮೇಡಮ್? ನಾವು ವೆಯ್ಟ್ ಮಾಡೋದಾ ಅಥವಾ ಹೆಂಗೆ? ಇಲ್ಲ ಸೃಜನ್ ಅವರೇ, ನಾನು ಮನೆಗೆ ಹೋಗಬೇಕು. ಗೌತಮ್ ಅವ್ರಿಗೆ ಹೇಳ್ದೆ ಬಂದಿದ್ದೀನಿ. ಅವ್ರಿಗೇನಾದರೂ ನಾನು ಮನೇಲಿ ಇಲ್ಲ ಅಂತ ಗೊತ್ತಾದರೆ ದೊಡ್ಡ ರಾಧ ಅಂತಾನೆ ಆಗ್ಬಿಡುತ್ತೆ. ಮೇಡಮ್, ನಮ್ಮ ಬಾಸ್ ನೋಡಿದ್ರೆ ಕಲಿಯುಗ ಶ್ರೀರಾಮಚಂದ್ರನ್ ಥರ ಇದ್ದಾರೆ. ನೀವೊಬ್ರು ಒಬ್ರಿಗೊಬ್ರಿಗೆ ಹೇಳಿ ಮಾಡಿಸ್ದಂಗೆ ಇದ್ದೀರಾ. ಅಷ್ಟೊಂದು ಅಡ್ಜಸ್ಟ್ಮೆಂಟು, ಅಷ್ಟೊಂದು ಹೊಂದಾಣಿಕೆ. ಅಂಥದ್ರಲ್ಲಿ ಆಫ್ಟರ್ ಆಲ್ 2-3 ಗಂಟೆ ಆಚೆ ಕಡೆ ಇದ್ದು ಬಂದರೆ ರಾಧ ಅಂತ ಮಾಡ್ತಾರಾ ಮೇಡಮ್? ಮಾಡ್ತಾರೆ. ಅದೊಂಥರ ಪ್ರೀತಿ ರಾಧ ಅಂತ. ಐ ಮೀನ್ ಪ್ರೀತಿ ಹೆಚ್ಚಾಗಿ ಮಾಡೋ ರಾಧ ಅಂತ. ಇರ್ಬೋದು ಮೇಡಮ್, ನಿಮ್ಮಲ್ಲಿರೋ ಪ್ರೀತಿ ಕಾಳಜಿಯಿಂದ ಮಾಡಿದ್ರು ಮಾಡ್ಬೋದು. ನಮ್ಮಂಥ ಬಡಪಾಯಿ ಬ್ಯಾಚುಲರ್ಸ್ಗೆ ಅದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಮೇಡಮ್. ಮೇಡಮ್, ಇನ್ನು 2-3 ಗಂಟೆ ರಿಸಲ್ಟ್ ಬಂದೇ ಬರುತ್ತೆ. ಆ ಕಳ್ಳನ ಮಕ್ಕಳು ಸಿಗ್ಬೀಳೋದು ಗ್ಯಾರಂಟಿ ಮೇಡಮ್. ಸರಿ ಮೇಡಮ್, ಬನ್ನಿ ಹೊರಡೋಣ. ನಾನು ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಗಿಣಿಗೆ ಹೇಳ್ದಾಗ ಹೇಳಿದ್ದೀನಿ. ನನ್ನ ಮಾತಿಗೆ ಬೆಲೆನೇ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿರೋದು ಅವರು? ದೇವಸ್ಥಾನ ಅಂತಂದ್ರು. ಯಾವ ದೇವಸ್ಥಾನ ಅಂತ ಹೇಳಿಲ್ಲ ಬಾವರೆ. ನೋಡಿ, ಇಷ್ಟೊತ್ತಾದ್ರೂ ಬಂದಿಲ್ಲ. ಬಾವರೆ, ಒಂದು ಫೋನ್ ಮಾಡಿಬಿಡಿ. ಫೋನ್ ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ಬಂದ್ರು. ಬುದ್ಧಿ ಇಲ್ವೇನ್ರಿ ನಿಮಗೆ? ಚಿಕ್ಕ ಮಕ್ಕಳ ಥರ ಆಡ್ತಿರಲ್ರಿ. ನೀವು ಹೇಳಿದ್ದನ್ನು ಮಾತ್ರ ನಾನು ಕೇಳಬೇಕು. ನಾನು ಹೇಳಿದ್ದು ಒಂದು ಮಾತ್ರ ನೀವು ಕೇಳಬೇಡಿ. ಅಷ್ಟೊಂದು ಕೇರ್ಲೆಸ್. ನೋಡಿ, ಇಷ್ಟು ಹೇಳ್ತಾ ಇದ್ರು ಸುಮ್ಮನೆ ನಿಂತಿದ್ದಾರಲ್ಲ. ಈ ಕೇರ್ಲೆಸ್ ಆಟಿಟ್ಯೂಡೇ ನನಗೆ ಇರಿಟೇಟ್ ಆಗೋದು. ಬಾವರೆ, ಬಿಟ್ಬಿಡಿ ಬಾವರೆ. ನೀ ಸುಮ್ಮನಿರ ಮೇಲೆ ನಿನಗೆ ಗೊತ್ತಾಗಲ್ಲ. ಅವ್ರಿಗೆ ಹೀಗೆ ಕ್ಲಾಸ್ ತಗೊಂಡ್ರೇನೆ ಅರ್ಥ ಆಗೋದು. ಇದ್ರೆ ಹೀಗೆ ಆಡ್ತಾ ಇರ್ತಾರೆ ಬೇಕಾಬಿಟ್ಟಿ. ಸಾರಿ. ಏನು ಸಾರಿ? ಮಾಡೋದೆಲ್ಲ ಮಾಡ್ಬಿಡೋದು, ಆಮೇಲೆ ಸಾರಿ ಅನ್ಬಿಡೋದು, ಮತ್ತೆ ಅದನ್ನೇ ರಿಪೀಟ್ ಮಾಡೋದು. ನಿಮ್ಮನ್ನು ಜೋಪಾನ ಮಾಡೋದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಅಲ್ಲ ರೀ, ನಾನು ಬರ್ತೀನಿ ಅಂತ ಹೇಳಿದ್ರು, ಯಾಕ್ರಿ ಹೋಗಿದ್ದೆ? ಅದು ಆನಂದ್ ಅವ್ರು ಪದೇ ಪದೇ ಕಾಲ್ ಮಾಡ್ತಿದ್ರಲ್ಲ, ನಿಮಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ, ನೀವು ಬರಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ನಾನು ಹೋಗಿ ಬಂದ್ಬಿಡೋಣ ಅಂತ. ಭೂಮಿಕಾ, ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಖಂಡಿತ ಬಂದೇ ಬರ್ತೀನಿ. ನನ್ನ ಫಸ್ಟ್ ಪ್ರಿಯಾರಿಟಿ ನೀವು. ಅದಕ್ಕೋಸ್ಕರನೇ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿರೋದು. ನನ್ನ ಕೆಲಸನೆಲ್ಲ ನಾನು ತಮ್ಮಂದ್ರಿಗೆ ವಹಿಸಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.